ಓಂ ಗುಹಾಂ ಪ್ರವಿಷ್ಟಾವಾತ್ಮಾನೌ ಹಿ ತದ್ದರ್ಶನಾತ್ ಓಂ. ಈ ಸೂತ್ರಕ್ಕೆ ಸಂಬಂಧಿಸಿದಂತೆ ತತ್ವ ಪ್ರಕಾಶಿಕ ನಾವೀಗ ನೋಡಿ ಮುಗಿಸಿದ್ದೇವೆ. ಸತ್ತರ್ಕ ದೀಪಾವಳಿ ಮತ್ತು ತತ್ವ ಪ್ರದೀಪ ಇವೆರಡನ್ನು ಕೂಡ ನೋಡಬೇಕಾಗಿದೆ. ಅಲ್ಲಿ ಸತ್ತರ್ಕ ದೀಪಾವಳಿಯಲ್ಲಿ ಹೆಚ್ಚಿನ ವಿಷಯ ಏನು ಕಾಣಿಸೋದಿಲ್ಲ. ಅಲ್ಲಿ ಒಂದು ಕಡೆ ಈ ಘರ್ಮ ಸಮಂತ ತ್ರಿವೃತಂ ವ್ಯಾಪತು ಅಂತೇನು ವೇದವಾಕ್ಯ ಇದೆ ಋಗ್ವೇದದ್ದು. ಅಲ್ಲಿ ಘರ್ಮ ಅಂದರೆ ಘೃಷ್ಟವು ದೀಪ್ತವು. ಘರ್ಮ ಅಂದರೆ ನಾವು ಕಳೆದ ದಿವಸ ನೋಡಿದ್ದೀವಿ, ಬಿಸಿ ಆದದ್ದು ಅಂತ ಅರ್ಥ, ಬಿಸಿಲು ಅಂತ ಅರ್ಥ, ಹೀಗೆಲ್ಲ ಅದನ್ನು ನಾವು ನೋಡಿದ್ದೀವಿ. ಇಲ್ಲಿ ಘೃಷ್ಟವು ಅಂತ ಇನ್ನೊಂದು ಶಬ್ದ ಇದೆ ನೋಡಿ. ಘೃಷ್ಟ ಅಂದ್ರೆ ಈ ಘೃಷ್ಟಂ ಪುನರಪಿ ಪುನಃ ಚಂದನಂ ಚಾರು ಗಂಧಂ ಅಂತ ಸಂಸ್ಕೃತ ಸುಭಾಷಿತವನ್ನು ನಮ್ಗೆ ನೆನಪಿಗೆ ಬಂತು. ಘೃಷ್ಟ ಅಂದ್ರೆ ತಿಕ್ಕಲ್ಪಡುವುದು, ಘರ್ಷಿಸಲ್ಪಡುವಂಥದ್ದು ಅಂತ ಅರ್ಥ. ಘೃಷ ಧಾತುವಿನಿಂದ ಅದು ಬಂದಿರೋದು. ಅದನ್ನ ನಾವು ಗಮನಿಸಿದ್ರೆ ಈ ಗುರು ಶಿಷ್ಯರ ಮೂಲಕ ಗುರು ಶಿಷ್ಯರ ಒಂದು ಚರ್ಚೆ ಏನು ನಡೀತದಲ್ಲ, ಆ ಪ್ರಸಂಗದಲ್ಲಿ ಭಗವಂತ ತಿಕ್ಕಲ್ಪಡ್ತಾನೆ, ಅಂದರೆ ಚೆನ್ನಾಗಿ ಮತಿಸಲ್ಪಡ್ತಾನೆ. ಆಗ ಅವನ ತತ್ವಜ್ಞಾನ ಆಗ್ತದೆ. ಆ ಭಗವಂತನ ರೂಪಗಳು ಆತ್ಮ ಅಂತರಾತ್ಮ ಎಂಬ ರೂಪಗಳು ಕೂಡ ಹೀಗೆ ಘರ್ಷಿಸಲ್ಪಡ್ತವೆ. ಆದ್ರಿಂದ ಅದಕ್ಕೆ ಘೃಷ್ಟ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಹಾಗೆ ಪರಮಾತ್ಮನ ರೂಪಗಳು ಸರಿಯೇ. ನಾನು ಇನ್ನೊಂದು ಅರ್ಥ ಹೇಳಿದ್ದಾರೆ, ನನ್ನ ಸ್ವಂತದ ಅರ್ಥ ಒಂದು. ಘೃಷ್ಟಂ ಅಂತಂದ್ರೆ ಘರ್ಮ ಸಮಂತ ಮಂತ್ರದಿಂದ ನಾವು ಲಕ್ಷ್ಮೀದೇವಿಯನ್ನು ತಗೋಬಹುದು, ಲಕ್ಷ್ಮೀ ಮತ್ತು ನಾರಾಯಣರನ್ನು ತಗೋಬಹುದು ಅಂತ ಹೇಳಿದ್ನಲ್ಲ, ಆ ಥರ ತಗೊಂಡ್ರೆ ಅವರು ಕೂಡ ಘೃಷ್ಟರೇ, ಘರ್ಷಿಸಲ್ಪಡುವವರು ಅಂತ ಹೀಗೆ ಅದರ ಅರ್ಥ ನಾವು ತಿಳ್ಕೋಬಹುದು. ಅಷ್ಟು ಬಿಟ್ಟರೆ ತತ್ತರ್ಕ ದೀಪಾವಳಿಯಲ್ಲಿ ಹೆಚ್ಚಿನ ವಿಷಯ ಏನಿಲ್ಲ. ಮುಂದೆ ತತ್ವ ಪ್ರದೀಪಕ್ಕೆ ನಾವು ಹೋಗಬೇಕು. ಅಲ್ಲಿಯೂ ಕೂಡ ಸುಕೃತಸ್ಯ ಲೋಕಃ ಸುಕೃತ ನಿರ್ಮಿತಂ ಶರೀರಂ, ಇದನ್ನು ಗಮನಿಸಿ. ಪುಣ್ಯದಿಂದ ಪ್ರಾಪ್ತವಾದ ಶರೀರ ಅದು. ಪರಮೇ ಪರಾರ್ಥೆ ಅಂತಿದೆ ಕಾಟಕೋಪನಿಷತ್ನಲ್ಲಿ. ಋತಂ ಪಿಬಂತೌ ಸುಕೃತಸ್ಯ ಲೋಕೆ ಗುಹಾಂ ಪ್ರವಿಷ್ಟೌ ಪರಮೇ ಪರಾರ್ಧೆ. ಪರಮಮ್ಮ ಅದು ಶ್ರೇಷ್ಠ. ಈ ಶರೀರ ಅಂತ ಅನ್ನೋದು ಸುಕೃತಸ್ಯ ಲೋಕೆ ಪರಮೇ ಪರಾರ್ಧೆ, ಈ ವಾಯುವಿನಲ್ಲಿ ಇದ್ದಾನೆ ಅಂತ ಹೀಗೆ ಬಂದಿದೆ. ವಾಯುವಿನಲ್ಲಿ ಪ್ರವಿಷ್ಟನಾಗಿದ್ದಾನೆ ಅಂತ ಒಂದರ್ಥ. ನಮ್ಮ ಈ ಭಗವಂತನ ಆವಾಸ ಸ್ಥಾನಕ್ಕೆ ಪಾತ್ರವಾದ ಈ ಶರೀರದಲ್ಲಿ ಇದ್ದಾನೆ ಅಂತ ಇನ್ನೊಂದು ಅರ್ಥ. ಈ ಶರೀರ ಅನ್ನೋದು ಪರಮ. ಯಾಕೆ ಅಂದರೆ ಅದು ಬ್ರಹ್ಮನ ಆವಾಸ. ಆದ್ದರಿಂದ ಸ್ವಯಂ ಪರಬ್ರಹ್ಮ ಇಲ್ಲಿರುವುದರಿಂದ ಬ್ರಹ್ಮನ ಆವಾಸಕ್ಕೆ ಸ್ಥಾನ ಆಗಿದ್ದರಿಂದ ಅದನ್ನ ಪರ ಎಂಬ ಶಬ್ದದಿಂದ ಹೇಳಬಹುದು, ಪರ ಅಥವಾ ಪರಮ ಎಂಬ ಶಬ್ದದಿಂದ ಹೇಳಬಹುದು. ಪರಮೇ ಪರಾರ್ಧೆ ಅಂತಿದೆ. ಪರಾರ್ಧೆ ಅಂದ್ರೆ ಪರಸ್ಯ ಸ್ಥಾನಂ, ಪರಸ್ಯ ಅನ್ಯಸ್ಯ ಜೀವಸ್ಯ ಅಭಿಮನ್ಯಮಾನತ್ವಾತ್. ಈ ಒಂದು ಭಗವಂತನ ಸ್ಥಾನ ಅಂತ ಒಂದರ್ಥ, ಮತ್ತೆ ಜೀವನ ಸ್ಥಾನ ಅಂತ ಇನ್ನೊಂದರ್ಥ. ಈ ಭಗವಂತ ಮತ್ತು ಜೀವ ಇಬ್ಬರು ಕೂಡ ಇದರಲ್ಲಿ ಇರ್ತಾರೆ ಈ ಶರೀರದಲ್ಲಿ. ಅದರಿಂದ ಎರಡೂ ಅರ್ಥ ತಗೊಳ್ಬೇಕಲ್ಲಿ ಅಂತ ನನಗೆ ಕಾಣಿಸ್ತದೆ. ಪರಸ್ಯ ಅನ್ಯಸ್ಯ ಜೀವಸ್ಯ ಅಭಿಮನ್ಯಮಾನತ್ವಾತ್. ಜೀವನ ಅಭಿಮಾನಕ್ಕೆ ಪಾತ್ರ ಈ ಶರೀರ. ಆದ್ರಿಂದ ಇಲ್ಲಿ ನಾವು ಪರಮೇ ಪರಾರ್ಧೆ, ಜೀವನ ಅಭಿಮಾನಕ್ಕೆ ಪಾತ್ರವಾದ ಈ ಶರೀರದಲ್ಲಿ ಅಂತ ಹೀಗೆ ತಗೊಂಡ್ರೆ ಆ ಥರದ ಅರ್ಥನೂ ಸಾಧ್ಯ ಆಗ್ತದೆ. ಸಹಾಯಸ್ಥಃ ಪಿತುರರ್ಧಮೇಯಾಯ ಅಂತ ಇದು ಛಾಂದೋಗ್ಯ ಉಪನಿಷತ್ನಲ್ಲಿ ಈ ಮಾತು ಬಂದಿದೆ ಅಂತ ಟಿಪ್ಪಣಿಗಳಲ್ಲಿ ಎಲ್ಲಿಯೋ ಓದಿದೆ. ಹಾಗೇನೆ ಮತ್ತು ಕೂಡ ಎಲ್ಲೋ ನನಗೆ ಹಾಗೆ ನೆನಪಿದೆ. ಇರಲಿ, ಆ ಜೀವ ಆಯಸ್ತಃ ಸಂಸಾರದಲ್ಲಿ ದೀರ್ಘಕಾಲ ದಣಿದು ಕೊನೆಗೆ ಪಿತುಹು ಅರ್ಧಮೇಯಾಯ ತಂದೆಯಾದ ಭಗವಂತನ ಬಳಿಗೆ ಬಂದ, ತಂದೆಯಾದ ಭಗವಂತನ ಸ್ಥಾನಕ್ಕೆ ಬಂದ ಅಂತ ಹೀಗಾದ್ರೆ ಅರ್ಥ. ಸಂಸಾರದಲ್ಲಿ ತನ್ನ ದೇಹದಲ್ಲಿ ಬದ್ಧನಾಗಿರ್ತಾನೆ. ಮುಕ್ತಿಗೆ ಹೋದಾಗ ಆ ಭಗವಂತನ ಮನೆಯಾದಂಥ ಶ್ವೇತದ್ವೀಪ ಇತ್ಯಾದಿ ಲೋಕಗಳಿಗೆ, ಅಥವಾ ಎಲ್ಲರೂ ಶ್ವೇತದ್ವೀಪಾದಿ ಲೋಕಗಳಿಗೆ ಹೋಗ್ತಾರೆ ಅಂತಿಲ್ಲ, ಕೆಲವರು ತಾವು ಎಲ್ಲೆಲ್ಲಿದ್ದಾರೋ ಅಲ್ಲಲ್ಲೇ ಇರ್ತಾರೆ. ಅವೆಲ್ಲವೂ ಭಗವಂತನ ಲೋಕಗಳೇ. ಮುಚ್ಚಂತೆ ಕೇಚಿದ ಅತ್ರೈವ ಅಂತ ಹೀಗೊಂದು ಕಡೆ ಕೇಳಿ ಬರ್ತದೆ. ಕೆಲವು ಜೀವರು ಒಂದ್ಸರಿ ಶ್ವೇತದ್ವೀಪಕ್ಕೆ ಹೋಗಿ ಅಲ್ಲಿರುವ ಭಗವಂತನ ರೂಪವನ್ನು ಕಂಡು ಮುಂದೆ ಈ ಭೂಲೋಕ ಮೊದಲಾದ ಲೋಕಗಳಲ್ಲೇ ಸಂಚಾರ ಮಾಡ್ತಿರ್ತಾರೆ.
ಅಂದ್ರೆ ಅವರಿಗೆ ಭೌತವಾದ ದೇಹ ಇರ್ತದೆ ಅಂತಲ್ಲ, ಪಾಂಚಭೌತಿಕ ದೇಹ ಇರೋದಿಲ್ಲ, ಅಪ್ರಾಕೃತವಾದ ದೇಹವನ್ನು ಇಟ್ಕೊಂಡು ಇಲ್ಲಿ ಓಡಾಡ್ತಿರ್ತಾರೆ. ನಮ್ಗೆ ಅವ್ರ ಕಣ್ಣಿಗೆ ಕಾಣಿಸೋದಿಲ್ಲ ಅಷ್ಟೇ, ಅಪ್ರಾಕೃತವಾದ ದೇಹವುಳ್ಳವರಾದ್ರಿಂದ. ಹೀಗೆ ತಂದೆಯ ಮನೆಗೆ ಬರ್ತಾರೆ ಅಂತ ಹೀಗೆ ವೇದವಾಕ್ಯ ಕಂಡು ಬರ್ತದೆ. ಅಲ್ಲಿ ಪಿಬಂತವು ಅಂತಿದೆ, ಅವ್ರು ಯಾರು ಅಂತ ಹೀಗೆ ಪ್ರಶ್ನೆ ಬಂದಿದೆ. ಆ ಪ್ರಶ್ನೆಗೆ ಉತ್ತರವಾಗಿ ಜೀವ ಅಂತಾನೆ ಹೇಳಲಿಕ್ಕೆ ಬರೋದಿಲ್ಲ. ಜೀವ ಕೇವಲ ಸುಖವನ್ನು ಅನುಭವಿಸೋದಿಲ್ಲ ಅಂತ ಹೀಗೆಲ್ಲ ಬಂತು. ತತ್ವ ಪ್ರಕಾಶಗಳಲ್ಲಿ ಏನು ಬಂದಿದೆಯೋ ಅದನ್ನೇ ತಿಳ್ಕೋಬೇಕು. ಅತ್ರ ಏಷ ಸಂಗ್ರಹ ತೌ ಕಿಂ ಜೀವ ಪರವು ಉತ ಪರರೂಪೇ ಏವ ಇತಿ ಸಂಶಯ. ಇಲ್ಲಿ ಜೀವ ಮತ್ತು ಪರಮಾತ್ಮ ಇಬ್ಬರನ್ನೂ ಹೇಳ್ತಾ ಇದ್ದಾರೋ ಅಥವಾ ಭಗವಂತನನ್ನು ಮಾತ್ರ ಹೇಳ್ತಾ ಇದ್ದಾರೋ? ಪರರೂಪೆ, ಭಗವಂತನ ರೂಪಗಳನ್ನು ಮಾತ್ರ ಏನಾದ್ರು ಹೇಳ್ತಿದ್ದಾರೋ ಹೇಗೆ ಅಂತ ಹೀಗೊಂದು ಪ್ರಶ್ನೆ ಬಂದರೆ ಅದಕ್ಕೆ ಜೀವಪರಾವಿತಿ ಪೂರ್ವಪಕ್ಷ. ಪೂರ್ವಪಕ್ಷದವರು ಹೇಳುವಂತೆ ಜೀವನನ್ನು ಪರಮಾತ್ಮನನ್ನು ಇಬ್ಬರನ್ನೂ ಇಟ್ಕೊಳ್ಬೇಕು ಅಂತ. ಯಾಕಂದ್ರೆ ಪಾತೃತ್ವ, ಪಾನ ಮಾಡುವುದು ಭಗವಂತನಿಗೆ ಸಾಧ್ಯ ಇಲ್ಲ ಅಂತ ಹೀಗೆ ಪ್ರಶ್ನೆ ಅವರು. ನಹಿ ಪರಸ್ಯ ಅಪಿಪಾಸೋಹ ಪರಮಾರ್ಥತಃ ಪಾತೃತ್ವ ಉಪಪತ್ತಿ. ಭಗವಂತ ಸರ್ವಜ್ಞ, ಇಲ್ಲ ಲೌಕಿಕ ಇತಿಮಿತಿಗಳನ್ನು ದಾಟಿದವನು, ಅವನಿಗೆ ನೀರಡಿಕೆ ಅಂತನ್ನುವುದೇ ಇಲ್ಲ. ಅದರಿಂದ ವಸ್ತುತಃ ಅವನು ಪಾನ ಮಾಡುವುದು ಅನ್ನೋದಕ್ಕೆ ಅರ್ಥವೂ ಇಲ್ಲ. ಇನ್ನು ನಾವು ಇದನ್ನು ಕೂಡ ನೋಡಿದ್ದೇವೆ, ಜೀವ ಪರಪಕ್ಷೇತು ಛತ್ರಿನ್ಯಾಯನೇ ಉಪಪತ್ತಿ ಅಂತ. ಪೂರ್ವ ಪಕ್ಷದವ್ರು ಹೇಳುವಂತೆ ಜೀವನನ್ನು ಇಟ್ಕೋಬೇಕು, ಪರನನ್ನು ಇಟ್ಕೋಬೇಕು ಅಂತ ಹೇಳಿದರು. ಜೀವನನ್ನು ಪರನನ್ನು ಇಬ್ಬರನ್ನೂ ಇಲ್ಲಿ ದ್ವಿವಚನದಿಂದ ಇಟ್ಕೋಬೇಕು ಅಂತ ನೀವು ಅಭಿಪ್ರಾಯಪಟ್ಟರೆ, ಅಲ್ಲಿ ಜೀವ ಪಾನ ಮಾಡ್ತಿದ್ದ ಅನ್ನೋದು, ಪರ ಪಾನ ಮಾಡ್ತಾ ಇಲ್ವಲ್ಲ, ಪರ ಅಂದ್ರೆ ಸರ್ವೋತ್ತಮನಾದ ಭಗವಂತ ಅವನು ಪಾನ ಮಾಡ್ತಾ ಇಲ್ವಲ್ಲ ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ಛತ್ರಿನ್ಯಾಯನೇ ಉಪಪತ್ತಿ. ಛತ್ರಿನೋ ಯಾಂತಿ ಅಂತ ಹೇಳ್ತಿರ್ತಾರೆ. ಒಂದು 4-6 ಜನ ಹೊರಟಿದ್ದಾಗ ಛತ್ರಿ ಎಲ್ಲ ಹತ್ರ ಇಲ್ಲದೆ ಹೋದ್ರು ಕೂಡ ಕೆಲವ್ರ ಹತ್ರ ಛತ್ರಿ ಇದ್ರು ನೋಡಿ, ಆ ಛತ್ರಿ ಹಿಡ್ಕೊಂಡು ಹೋಗ್ತಿದ್ದಾರಲ್ಲ ಕೆಲವರು, ಆ ಗುಂಪನ್ನು ಕರೀರಿ ಅಥವಾ ಆ ಗುಂಪನ್ನು ನೋಡಿ ಬನ್ರಿ, ಮಾತಾಡ್ಸಿ ಬನ್ರಿ, ಹೀಗೇನೋ ಹೇಳ್ತಿರ್ತಾರೆ. ಗುಂಪಿನಲ್ಲಿದ್ದವ್ರ ಬಳಿ ಎಲ್ಲರಲ್ಲೂ ಛತ್ರಿ ಇಲ್ಲದೆ ಹೋದ್ರೂ ಕೂಡ ಎಲ್ಲರನ್ನು ಸೇರಿಸಿ ಛತ್ರಿಗಳು ಅಂತ ಹೇಳುವಂತೆ ಜೀವ ಮತ್ತು ಪರಮಾತ್ಮ ಇಬ್ಬರಿದ್ದಾರೆ. ಪರಮಾತ್ಮನಿಗೇನು ಈ ಪಾನ ಇಲ್ಲ, ಪಾನ ಇರುವುದು ಭಗವಂತನಿಗೆ ಮಾತ್ರ, ಜೀವನಿಗೆ ಮಾತ್ರ, ಭಗವಂತನಿಗಲ್ಲ. ಇಬ್ಬರನ್ನು ಸೇರಿಸಿ ಪಿಬಂತವು ಅಂತ ಈಗ ವರ್ಣನೆ ಮಾಡ್ತಾರೆ. ಅದು ಯಾಕೆಂದ್ರೆ ಔಪಚಾರಿಕವಾದ ಪ್ರಯೋಗ. ಪರಮಾತ್ಮನ ಪಾನ ಮಾಡ್ತಿಲ್ಲ, ಅದು ಔಪಚಾರಿಕವಾದ ಪ್ರಯೋಗ ಅಂತ ತತ್ವ ಪ್ರಕಾಶಿಕಾದಲ್ಲಿ ಬಂತು, ಹಾಗೆ ತಿಳ್ಕೋದು. ಇನ್ನು ಕೇವಲ ಪರಮಾತ್ಮ ಅರ್ಥ ಇಟ್ಕೊಂಡ್ರೆ ಅಲ್ಲಿ ದ್ವಿವಚನ ಬರೋದು ಹೇಗೆ? ಪರಮಾತ್ಮ ಏಕ ಅಲ್ವಾ? ಅದರಿಂದ ಇಬ್ಬರನ್ನ ದ್ವಿವಚನ ಅಂತ ಬಂದಿರೋದ್ರಿಂದ ಇಬ್ಬರನ್ನ ತಿಳ್ಕೊಳ್ಳೇಬೇಕು ಅಂತ ಅದರ ತಾತ್ಪರ್ಯ. ಇನ್ನು ಜೀವ ಮತ್ತು ಪರಮಾತ್ಮ ಇಬ್ಬರನ್ನೂ ಇಟ್ಕೊಂಡ್ರೆ ಛಾಯಾತಪೋ ಅಂತ ಮುಂದೆ ಹೊಂದಾಣಿಕೆ ಒಂದು ಅಲ್ಲಿ ವರ್ಣನೆ ಮಾಡಿದಾರಲ್ಲ, ಅವರಿಬ್ರು ಛಾಯಾತಪ ಅಂತ ಹೇಳೋದು ಹೇಗೆ ಅಂತ ಪ್ರಶ್ನೆ ಬರ್ತದೆ. ಜೀವ ಛಾಯಾ ಮತ್ತೆ ಆತಪ ಇದೆಲ್ಲ ಆಗೋದು ಹೇಗೆ ಅಂತ ಈಗ ಪ್ರಶ್ನೆ ಬಂದ್ರೆ, ಛಾಯಾರೂಪತ್ವಂಚ, ಜೀವನಿಗೆ ಛಾಯಾರೂಪತ್ವ ಹೇಗೆ ಅಂದ್ರೆ ಜ್ಯೋತಿರಾತ್ಮನಸ್ತಸ್ಯ ನ ಸ್ಯಾತ್. ಈ ಮಾತು ನನಗೆ ಪೂರ್ಣವಾಗಿ ಅರ್ಥ ಆಗಲಿಲ್ಲ, ಸ್ವಲ್ಪ ಹಾಗೆ ಕೆಲವನ್ನು ಬಿಟ್ಟಿರ್ತೀನಿ ಅಷ್ಟೇ. ಜ್ಯೋತಿರಾತ್ಮನಃ ತಸ್ಯ ನ ಸ್ಯಾತ್ ಜೀವಸ್ಯತು ತಮಸ್ಸಂಪೃಕ್ತತ್ವ ಯುಕ್ತಮೇವ ತಾದೃಕ್ತ ರೂಪತ್ವ. ಛಾಯಾ ಅಂದ್ರೆ ಅಜ್ಞಾನ ಅಂತ ಅರ್ಥ. ಆ ಜೀವ ತಮಸ್ಸಂಪೃಕ್ತನಾದ್ದರಿಂದ, ಅಜ್ಞಾನದಿಂದ ಕೂಡಿದವನಾದ್ದರಿಂದ ಅವನಿಗೆ ಛಾಯಾರೂಪತ್ವ ಅಂತನ್ನೋದು ಕೂಡೋದಿಲ್ಲ. ಇನ್ನು ಭಗವಂತನಿಗೆ ಛಾಯಾರೂಪತ್ವ ಅಂತನ್ನೋದು ಜ್ಯೋತಿರಾತ್ಮನ ಜ್ಞಾನರೂಪನಾದ ಆ ಭಗವಂತನಿಗೆ ಅದು ಕೂಡೋದಿಲ್ಲ. ನೋಡಿ, ಹೇಳ್ತಾ ಸ್ವಲ್ಪ ಅಲ್ಲಿ ಸರಿ ಆಯ್ತು ನನಗೆ, ಹಾಗೆ ಸರಿ ಮಾಡ್ಕೊಂಡು ಹೇಳಿದ್ದೀನಿ. ಜ್ಯೋತಿರಾತ್ಮನಃ ಜ್ಞಾನರೂಪನಾದ ಆ ಭಗವಂತನಿಗೆ ಛಾಯಾರೂಪತ್ವ ಅಂತನ್ನೋದಿಲ್ಲ, ಜೀವನಿಗೆ ಕೂಡ್ತದೆ. ಮತ್ತೆ ಇಬ್ಬರನ್ನು ಸೇರಿಸಿ ಛಾಯಾತಪ ಅಂತ ಹೇಗೆ ಹೇಳಿದ್ದೀರಿ ಅಂದ್ರೆ ಅದೇ ಮತ್ತೆ ಛತ್ರಿ ನ್ಯಾಯದಿಂದ ಅಂತಾನೆ ಹೇಳಬೇಕು. ಅಥವಾ ಜೀವ ಛಾಯಾರೂಪ, ಭಗವಂತ ಆತಪ ರೂಪ ಅಂತ ಹೀಗೆ ಹೇಳಬಹುದು. ಹಾಗಾದ್ರೆ ಒಟ್ಟಾರೆ ಇಲ್ಲಿ ಯಾರನ್ನ ಇಟ್ಕೋಬೇಕು? ಪೂರ್ವ ಪಕ್ಷದವ್ರು ಹೇಳ್ತಾ ಇದ್ದಾರೆ ಜೀವ ಪರಮಾತ್ಮ ಇಬ್ಬರನ್ನು ಇಟ್ಕೋಬೇಕು ಅಂತ. ಸಿದ್ಧಾಂತಗಳು ಹೇಳ್ತಾರೆ ಭಗವಂತಂದು 2 ರೂಪಗಳು ಅಂತ.
ಹಾಗಾದ್ರೆ ಏನು ಮಾಡಬೇಕು ಪ್ರಶ್ನೆ ಬಂದರೆ ಗುಹಾಂ ಪ್ರವಿಷ್ಟವು, ಅದಕ್ಕೆ ಈ ಸೂತ್ರ ಹೇಳಿದ್ದಾರೆ. ಗುಹಾಂ ಪ್ರವಿಷ್ಟವು ಅಂತ ಅಲ್ಲಿ ವಿಶೇಷಣ ಇದೆಯಲ್ಲ, ಗುಹಾಂ ಪ್ರವಿಷ್ಟ ಆತ್ಮಾನೋಹಿ ತದ್ದರ್ಶನಾಥ್ ಅಂತ. ಗುಹಾಂ ಪ್ರವಿಷ್ಟವು ಅನ್ನೋದು ಹೇತುಗರ್ಭ ವಿಶೇಷಣ. ಆ ಇಬ್ಬರಿಗೂ ಕೂಡ ಗುಹಾಂ ಪ್ರವಿಷ್ಟ ಅನ್ನೋ ವಿಶೇಷಣ ಕೊಟ್ಟರೆ ಅದು ಹೇತುವನ್ನು ತನ್ನ ಒಡಲಲ್ಲಿ ಇಟ್ಕೊಂಡಿರುವಂತಹ ವಿಶೇಷಣ ಅಂತ ಅದರ ತಾತ್ಪರ್ಯ. ಗುಹಾಂ ಪ್ರವಿಷ್ಟತ್ವಾತ್ ಅಂತ ಅದರ ತಾತ್ಪರ್ಯ ಆಗ್ತದೆ. ಗುಹೆಯನ್ನ ಪ್ರವೇಶ ಮಾಡಿದವರು ಅಂತ ಅದರ ಅಭಿಪ್ರಾಯ. ಗುಹೆಯನ್ನು ಪ್ರವೇಶ ಮಾಡಿದವರಾದ್ದರಿಂದ ಈ ಇಲ್ಲಿ ಹೇಳಲ್ಪಟ್ಟ ರೂಪಗಳು ವಿಷ್ಣುವಿನ ರೂಪಗಳೇ ಅಂತ ಅದರ ತಾತ್ಪರ್ಯ. ವಿಷ್ಣುರೇವ ಹಿ ಗುಹಾ ಪ್ರವೇಶ ತತ್ರ ತತ್ರ ಶ್ರುತಿಷು ಪ್ರಸಿದ್ಧ. ಗುಹಾ ಪ್ರವಿಷ್ಟ ಅಂತ ಶಾಸ್ತ್ರದ ವರ್ಣಿತನಾದವನು ಯಾರು? ವಿಷ್ಣುವೇ, ಇನ್ಯಾರು ಕೂಡ ಇಲ್ಲ ಅಂತ ಅದರ ತಾತ್ಪರ್ಯ. ಇತಿ ಹಿ ಶಬ್ದ ವ್ಯಾಖ್ಯಾನೇ ದರ್ಶಯತೆ. ಹಿ ಎನ್ನುವಂತ ಗುಹಾಂ ಪ್ರವಿಷ್ಟವು ಅಂತ ಸೂತ್ರದಲ್ಲಿದೆ. ಅದನ್ನು ಆಚಾರ್ಯರು ಯೋ ವೇದ ಹಿಲಂ ಗುಹಾಯಾಮ್ ಅಂತ ಅದನ್ನು ವ್ಯಾಖ್ಯಾನ ಮಾಡಿದ್ದಾರೆ ತಮ್ಮ ಭಾಷ್ಯದಲ್ಲಿ. ಇನ್ನು ನೋಡಿ ಮುಂದೆ ಘರ್ಮವು ಅಂತಿದೆಯಲ್ಲ, ಘರ್ಮ ಅಂತಿದೆ. ಅದು ಮೂಲತಃ ದ್ವಿವಚನ. ವೇದದಲ್ಲಿ ಘರ್ಮ ಸಮಂತ ಅಂತ ಆಗ್ತದೆ ಅಂತ ಕಳೆದ ದಿವಸ ಹೇಳಿದ್ದೆ. ಘರ್ಮವು ಅಂದ್ರೆ ಘೃಷ್ಟತ್ವೇನ ಘರ್ಷಕತ್ವೇನ ಚ ಮಿತವು ಅಂತ ಅರ್ಥ. ನೋಡಿ, ಇದು ಘೃಷ ಅಥವಾ ಘೃಷು ಅಂತ ಧಾತುವಿನ ಮೂಲ ರೂಪ ಅಥವಾ ಘೃಷ ಅಂತ ಮೂಲ ರೂಪ, ಅದೇನೇ ಆಗಲಿ ಅದಕ್ಕೆ ಸಂಘರ್ಷ ಅಂತ ಅದರ ಅರ್ಥ. ಭ್ವಾದಿಗಣದ ಧಾತು ಅದು ಪರಸ್ಮೈಪತಿ ಧಾತು, ಸಕರ್ಮಕ ಧಾತು. ಟು ಗ್ರೈಂಡ್, ತಿಕ್ಕುವುದು, ಅರೆಯುವುದು, ರಬ್ ತಿಕ್ಕುವುದು, ಬ್ರಷ್ ಟು ಪಾಲಿಶ್, ಚೆನ್ನಾಗಿ ಪಾಲಿಶ್ ಮಾಡಿ ಒಂದು ರೂಪ ಕೊಡುವುದು, ಹೀಗೆಲ್ಲ ಅದಕ್ಕೆ ಅರ್ಥ ಬರ್ತದೆ. ಅದರದ್ದು ಲಟ್ಲಕಾರ ಘರ್ಷತೆ ಅಂತ ಆಗ್ತದೆ. ಸಹಜವಾಗಿ ಕರ್ಮಣಿ ಪ್ರಯೋಗ ಘೃಷ್ಯತೆ ಅಂತ ಆಗ್ತದೆ. ಮತ್ತೆ ಅದರದ್ದು ಕೃದಂತ ರೂಪ ಈ ಪ್ರತ್ಯಯದಲ್ಲಿ ಘೃಷ್ಟ ಅಂತ ಹೀಗಾಗ್ತದೆ. ನೋಡಿ, ಘರ್ ಮ ಅಂತಿದೆಯಲ್ಲ, ಅಲ್ಲಿ ಮಿತವು, ಘರ್ ಪ್ಲಸ್ ಮಿತವು ಅಂತ ಈಗ ಎರಡು ಥರ ಪದಚ್ಛೇದ ಮಾಡ್ಕೊಂಡಿದ್ದಾರೆ ತ್ರಿವಿಕ್ರಮ ಪಂಡಿತರು. ಮಿತವು ಅಂದ್ರೆ ತಿಳಿಯಲ್ಪಟ್ಟವರು ಅಂತ ಅರ್ಥ. ಭಗವಂತನ ಈ ಎರಡು ರೂಪಗಳು ತಿಳಿಯಲ್ಪಟ್ಟಿವೆ. ಏನಂತ ತಿಳಿಯಲ್ಪಟ್ಟಿವೆ ಅಂದ್ರೆ ಘರ್ ಎಂಬುದಾಗಿ ತಿಳಿಯಲ್ಪಟ್ಟಿದೆ. ಘರ್ ಅಂತಂದ್ರೆ ಘೃಷ್ಟತ್ವೇನ, ಚೆನ್ನಾಗಿ ಘರ್ಷಿಸಲ್ಪಡ್ತವೆ. ವೇದವಾಕ್ಯಗಳನ್ನು ಕುರಿತು ವಿಚಾರ ಮಾಡಲಿಕ್ಕೆ ಹೊರಟಾಗ ಅಲ್ಲಿ ಗುರು ಶಿಷ್ಯರಾದವರಿಬ್ಬರು ಕುತ್ಕೊಂಡು ಚರ್ಚೆ ಮಾಡಿದರೆ ಭಗವಂತನ ರೂಪಗಳ ಕುರಿತು ಚೆನ್ನಾಗಿ ಚರ್ಚೆ ಮಾಡ್ತಾರೆ. ಘೃಷ್ಟತ್ವೇನ, ಹೀಗೆ ಸ್ವಯಂ ಭಗವಂತ ಅನ್ನೋದು ಘೃಷ್ಟನಾಗಿದ್ದಾನೆ, ಶಾಸ್ತ್ರದಲ್ಲಿ ಚೆನ್ನಾಗಿ ಮತಿಸಲ್ಪಟ್ಟಿದ್ದಾನೆ. ಇನ್ನೊಂದು, ಅವನೇ ಘರ್ಷಕನಾಗಿದ್ದಾನೆ, ಅವನೇ ಚೆನ್ನಾಗಿ ಮಥನ ಮಾಡ್ತಾನೆ. ಇದೇ ವಿಶೇಷ. ನಮಗೆ ಶಾಸ್ತ್ರವನ್ನು ಚೆನ್ನಾಗಿ ಮಥನ ಮಾಡಿಕೊಡುವವನು ಅವನೇ. ಯಾಕಂದ್ರೆ ಅವನೇ ಶಾಸ್ತ್ರದ ರಚಯಿತ. ಬ್ರಹ್ಮಸೂತ್ರಾದಿಗಳನ್ನು ರಚನೆ ಮಾಡಿ ಅವನೇ ಘರ್ಷಕ ಆಗಿದ್ದಾನೆ. ಹಾಗೆ ಅವನು ಶಾಸ್ತ್ರದಲ್ಲಿ ಮಥಿಸಲ್ಪಟ್ಟ ವಿಷಯನೂ ಅವನೇ ಆಗಿದ್ದಾನೆ. ಒಟ್ಟಾರೆ ಶಾಸ್ತ್ರದ ಪ್ರತಿಪಾದ್ಯನೂ ಅವನೇ, ಕರ್ತಾನೂ ಅವನೇ ಅಂತ ಹೀಗೆ ಮಿತವು, ತಿಳಿಯಲ್ಪಟ್ಟವನು ಅಂತ ಅದರ ತಾತ್ಪರ್ಯ. ಸಮಂತ ಅಂತಿದೆ, ಅದಕ್ಕೂ ಕೂಡ ಸಮಂತವು ಅಂತ ಲೌಕಿಕ ಸಂಸ್ಕೃತದಲ್ಲಿ ಸಮಂತವು, ವೈದಿಕ ಸಂಸ್ಕೃತದಲ್ಲಿ ಸಮಂತ, ಪೂರ್ಣವು ಅಂತ ಹೀಗದರ ಅರ್ಥ. ಪ್ರಕೃತಿ ಪುರುಷ ಕಾಲವ್ಯಾಪಿನವು, ಯವು ದೇಶತಃ ಕಾಲತಃ ಗುಣತಃ ಶಕ್ತಿತಶ್ಚ. ಒಂದು ಪೂರ್ಣವಾಗಿ ಅವರು ಭಗವಂತನ ರೂಪಗಳು ಪೂರ್ಣವಾಗಿವೆ ಅಂತಂದ್ರೆ ಪ್ರಕೃತಿಯಲ್ಲಿ, ಅಂದರೆ ಜಡವಾದ ಪ್ರಕೃತಿಯಲ್ಲಿ, ಪುರುಷ ಅಂದರೆ ಚತುರ್ಮುಖ ಬ್ರಹ್ಮ ಮೊದಲಾದ ಪುರುಷರಲ್ಲಿ ಇದ್ದಾನೆ. ಹಾಗೆ ಎಲ್ಲ ಕಾಲದಲ್ಲೂ ಕೂಡ ವ್ಯಾಪ್ತವಾಗಿವೆ ಆ ಭಗವಂತನ ರೂಪಗಳು. ಇದು ಒಂದರ್ಥ. ಅಥವಾ ದೇಶತಃ ಕಾಲತಃ ಗುಣತಃ ವ್ಯಾಪ್ತಗಳಾಗಿವೆ ಈ ಎರಡೂ ರೂಪಗಳು ಅಂತ ಅದರ ತಾತ್ಪರ್ಯ. ತಯೋ ಸೇವಾ ಮಾತರಿಶ್ವ ಜಗಾಮ, ಅವರು ಸೇವೆಯನ್ನು ಮಾಡಲಿಕ್ಕೋಸ್ಕರ ಮುಖ್ಯ ಪ್ರಾಣ ಹೋದ ಅಂತ ಅದರ ತಾತ್ಪರ್ಯ. ತ್ರಿವಿಕ್ರಮ ಪಂಡಿತರು ಮತ್ತೂ ಒಂದು ವೇದವಾಕ್ಯವನ್ನ ಹೇಳಿದರು. ಇನ್ನು ಮುಂದೆ ಭಗವಂತನ ಎರಡು ರೂಪಗಳನ್ನು ಹೇಳುವಂತಹ ಬೇರೆ ಬೇರೆ ಮಾತುಗಳು ಶಾಸ್ತ್ರದಲ್ಲಿ ಬಂದದನ್ನೆಲ್ಲ ಅವರು ಉಪನಿಷತ್ನಲ್ಲಿ, ವೇದದಲ್ಲಿ ಬಂದದನ್ನೆಲ್ಲ ಕೋಟ್ ಮಾಡ್ತಾರೆ. ಆಚಾರ್ಯರು ಅಲ್ಲಿ ಭಾಷ್ಯದಲ್ಲಿ ಹೇಳಲಿಲ್ಲ. ಆದರೆ ತ್ರಿವಿಕ್ರಮ ಪಂಡಿತರು ಸ್ವಯಂ ಎಲ್ಲ ವೇದಾದ ಶಾಸ್ತ್ರಗಳಲ್ಲಿ ವಿದ್ವಾಂಸರಾದ್ರಿಂದ ಬೇರೆ ಬೇರೆ ಕಡೆ ಬಂದದ್ದನ್ನು ಹೇಳ್ತಾರೆ. ಅಂಥದ್ರಲ್ಲಿ ನೋಡಿ ಇದೊಂದು ವೇದವಾಕ್ಯ, ಅದು ಎಲ್ಲಿ ಬಂದಿದ್ದು ಅಂತ ನನಗೆ ಹುಡುಕಿದ್ರು ಕೂಡ ಸಿಗಲಿಲ್ಲ. ಮತ್ತೊಂದ್ಸಲ ಹುಡ್ಕೋ ಪ್ರಯತ್ನ ಮಾಡ್ತೇನೆ. ದಿವಸ್ತನ್ಯಂ
ದಿಧಿಷಾಣ ದೇವ ತಮೇಕಮವೇಶನ್ ಅಂತ ಹೀಗೊಂದೇನು ವೇದವಾಕ್ಯ ಇದೆ. ಅದರ ಸ್ವರೂಪ ನನಗೆ ಗೊತ್ತಾಗಲಿಲ್ಲ. ಸರಿ, ಅದೇನು ಹಾಗಾದರೆ ಅರ್ಥ ಅಂದರೆ ದ್ಯುದೇವ್ಯಾಹ, ದ್ಯು ಅಂದರೆ ಈ ವಾಯುವಿನ ಪತ್ನಿಯಾದ ಭಾರತಿ ಅಥವಾ ಚತುರ್ಮುಖ ಬ್ರಹ್ಮನ ಪತ್ನಿಯಾದ ಸರಸ್ವತಿ. ಅವಳ ಸ್ತನ್ಯಂ ಅಂದರೆ ಸ್ತನದಿಂದ ಬರುವ ಹಾಲನ್ನು ದಿಧಿಷಾಣಾಹ ಪಾನ ಮಾಡುವಂಥ ಈ ದೇವತೆಗಳು ಅವರು ದ್ವಿರೂಪಂ ತಮೇಕಂ ಅವೇಶನ್, ಎರಡು ರೂಪವುಳ್ಳಂಥ ಭಗವಂತನನ್ನ ತಿಳಿಯಲಿಕ್ಕೆ ಪ್ರಯತ್ನಪಟ್ಟರು. ಮತ್ತೆ ತಿಳಿದರು. ವಿದುಶ್ಚಿತಂ ಅರ್ಕಂ ಅರಂ ಕಂ ರೂಪಂ ಸಹಸಮಾನಂ ಅರ್ಕಂ ಅಂತ ಹೀಗೆಲ್ಲ ಒಂದು ವೇದವಾಕ್ಯ ಇದೆ. ವಾಯುವಿನ ಜೊತೆಗೆ ಇರುವಂಥ, ವಾಯುವಿನ ಜೊತೆಗೂಡಿ ಆ ಪರಮಾತ್ಮನನ್ನು ಕೂಡ ಅವರು ತಿಳಿದರು ಅಂತ ಹೀಗೆ ಅವನ ಬಗ್ಗೆ ವರ್ಣನೆ ಬಂದಿದೆ. ಇದು ಕೂಡ ಆ ದೇವತೆಗಳು ದ್ವಿರೂಪನಾದ ಭಗವಂತನನ್ನ ಉಪಾಸನೆ ಮಾಡಿದರು ಅಂತ ಅನ್ನೋದಕ್ಕೆ ಬೇರೆ ಬೇರೆ ಕಡೆ ಬಂದಿರುವಂಥ ಕೆಲವು ಅಭಿಪ್ರಾಯಗಳು. ಅಲ್ಲಿ ಸರಸ್ವತೀ ದೇವಿಯ ಅಥವಾ ಭಾರತೀ ದೇವಿಯ ಸ್ತನಕ್ಷೀರವನ್ನು ಅವರು ಪಾನ ಮಾಡ್ತಾರೆ ಅಂತಿದೆಯಲ್ಲ, ಅಲ್ಲಿ ಉಪನಿಷತ್ತಿನಲ್ಲಿ ಬಂದಿರುವಂಥ ಪ್ರಾಯ ಐದನೇ ಉಪನಿಷತ್ನಲ್ಲೇ ಅಥವಾ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿರಬೇಕಲ್ಲ, ಅಲ್ಲಿ ಬಂದಿರುವಂಥ ಒಂದು ಮಾತನ್ನು ಉಲ್ಲೇಖ ಮಾಡಿ ಇವತ್ತಿನ ಭಾಗ ಮುಗಿಸೋಣ. ತಸ್ಯಾಹ ಚತ್ವಾರಃ ಸ್ತನಾಃ ಸ್ವಾಹಾಕಾರಃ ಸುಧಾಕಾರಃ ವಷಟ್ಕಾರಃ ಹಂತಕಾರಶ್ಚ. ಆ ಸರಸ್ವತಿ ದೇವಿಗೆ ವಾಚಂ ಧೇನು ಉಪಾಸೀತ, ವಾಗ್ದೇವಿಯಾದ ಸರಸ್ವತಿ ಮತ್ತು ಭಾರತೀಯರನ್ನು ಧೇನು ಎಂಬುದಾಗಿ ಉಪಾಸನೆ ಮಾಡಬೇಕು. ಅವಳಿಗೆ ಚತ್ವಾರಃ ಸ್ತನಾಃ, 4 ಸ್ತನಗಳಿವೆ. ಸ್ವಾಹಾಕಾರ, ಸುಧಾಕಾರ, ವಷಟ್ಕಾರ ಮತ್ತು ಹಂತಕಾರ. ಸ್ವಾಹಾಕಾರ ಮತ್ತು ವಷಟ್ಕಾರಗಳನ್ನು ದೇವತೆಗಳು ಉಪಯೋಗ ಮಾಡ್ತಾರೆ, ಮತ್ತೆ ಸ್ವಧಾಕಾರವನ್ನು ಪಿತೃಗಳು ಉಪಯೋಗ ಮಾಡ್ತಾರೆ, ಹಂತಕಾರವನ್ನು ಮನುಷ್ಯರು ಉಪಯೋಗ ಮಾಡ್ತಾರೆ ಅಂತ. ಹಂತಕಾರ ಮನುಷ್ಯ ಅಂತ ಇಷ್ಟಲ್ಲಿ ವರ್ಣನೆ ಬಂದಿದೆ. ದೇವತೆಗಳಿಗೆ ಕುರಿತು ಯಜ್ಞ ನಾವು ಮಾಡ್ತೀವಲ್ಲ, ಅಲ್ಲಿ ದೇವೇಭ್ಯ ಇಂದ್ರಾಯ ಸ್ವಾಹ ಅಂತ ಹೇಳ್ತೀವಿ, ಇಂದ್ರಾಯ ವಷಟ್ ಅಂತ ಹೀಗೆಲ್ಲ ಹೇಳ್ತೀವಿ. ಆದ್ರಿಂದ ಸ್ವಾಹಾಕಾರ ಮತ್ತು ವಷಟ್ಕಾರ ಅನ್ನುವ ಸ್ತನದ ಕ್ಷೀರವನ್ನು ಅವರು ಪಾನ ಮಾಡ್ತಾರೆ. ಸ್ವಧಾಕಾರ ಅನ್ನುವ 3ನೇ ಸ್ತನದ ಕ್ಷೀರವನ್ನು ಪಿತೃಗಳು ಪಾನ ಮಾಡ್ತಾರೆ. ಹಂತಕಾರ ಅಂತ ಇನ್ನೊಂದು, ಅದು ಮತ್ತೊಂದು 4ನೇ ಸ್ತನ, ಅದನ್ನ ಮನುಷ್ಯರು ಪಾನ ಮಾಡ್ತಾರೆ ಅಂತ ಬಂದಿದೆ. ಅಲ್ಲಿ ದೇವತೆಗಳಿಗೆ ಆಹುತಿ ಕೊಡುವಾಗ ಸ್ವಾಹ ಅಂತ ಹೇಳ್ತಾರೆ, ಪಿತೃಗಳಿಗೆ ಪಿಂಡ ಪ್ರದಾನ ಮಾಡುವಾಗ ಸ್ವಧಾ ಅಂತ ಹೇಳ್ತಾರೆ. ಅದನ್ನು ನಾನು ಹೇಳಿದ್ದೆ. ಹಂತ ಅಂತ ಮನುಷ್ಯೇಭ್ಯೋ ಹಂತ, ಹಂತಕಾರ ಮನುಷ್ಯಾಹ. ಈ ಮನುಷ್ಯರಿಗೆ ಅನ್ನದಾನ ಮಾಡುವಾಗ ಅಲ್ಲಿ ಹಂತ ಅಂತ ಹೇಳ್ಬೇಕಂತೆ. ಈಗ ನಾವು ಅದನ್ನೇನು ಹೇಳ್ತಿಲ್ಲ, ಆದರೆ ಈ ಬಲಿಹರಣ ಮಾಡುವಾಗ ಅಲ್ಲೊಂದು ಕಡೆ ಮನುಷ್ಯೇಭ್ಯೋ ಹಂತ ಅಂತೇಳಿ ಒಂದು ಆಹುತಿ ಇಡ್ತೀವಿ. ನಾನು ಋಗ್ವೇದದ ಬಲಿಹರಣ, ಯಜುರ್ವೇದದ ಬಲಿಹರಣ ಹಾಗೆ ನನಗೆ ಸ್ಪಷ್ಟವಾಗಿ ನೆನಪಿರೋದಿಲ್ಲ. ನಾವು ಯಜುರ್ವೇದದ ಬಲಿಹರಣ ಮಾಡುವವರು ಹಾಗೆ ಮನುಷ್ಯೇಭ್ಯೋ ಹಂತ ಅಂತ ಒಂದು ಆಹುತಿ ಇಡ್ತೀವಿ. ಋಗ್ವೇದದಲ್ಲೂ ಇರಬಹುದು, ಇಲ್ಲೇ ಇರಬಹುದು. ಒಂದು ಯಾವುದೋ ಋಗ್ವೇದದಲ್ಲಿರುವ ಆಹುತಿ ಯಜುರ್ವೇದದಲ್ಲಿ ಇರೋದಿಲ್ಲ, ಯಜುರ್ವೇದದಲ್ಲಿ ಇದ್ದದ್ದು ಋಗ್ವೇದದಲ್ಲಿ ಇರೋದಿಲ್ಲ. ಅಂತೂ ಮನುಷ್ಯರಿಗೆ ಹಂತ ಅನ್ನದಾನ ಮಾಡುವಾಗ ಅವರಿಗೆ ಹಂತ ಅಂತ ಶಬ್ದವನ್ನು ನಾವು ಬಳಕೆ ಮಾಡಬೇಕಂತ. ಸ್ವಾಹ ಸ್ವಧಾ ಇದ್ದಂಗೆ ಪಿತೃಭ್ಯ ಸ್ವಧಾ ದೇವೇಭ್ಯ ಸ್ವಾಹ ಅಂತ ಹೇಳುವಂತೆ ಹಂತಕಾರವನ್ನು ಉಪಯೋಗ ಮಾಡಬೇಕು ಅಂತ ಬಂದಿದೆ. ಹೀಗೆ ಈ ದೇವತೆಗಳು ಆ ಸರಸ್ವತಿ ದೇವಿಯ ಸ್ಥಾನವನ್ನು ಉಪಯೋಗ ಮಾಡುವುದು ಅಂದರೆ ಸ್ವಾಹಾಕಾರ ಮತ್ತು ವಷಟ್ಕಾರಗಳಿಂದ ಪ್ರತಿಪಾದ್ಯವಾದ ಆಹುತಿಗಳನ್ನು ಸ್ವೀಕಾರ ಮಾಡುವುದು, ಅವಳನ್ನು ಅವಲಂಬಿಸಿಕೊಂಡಿರುವುದು, ಅವಳ ಮೂಲಕ ಶಾಸ್ತ್ರಾಧ್ಯಯನವನ್ನು ಅವರು ಮಾಡುವುದು ಅಂತ ಅದರ ತಾತ್ಪರ್ಯ. ಈಗ ನಾವು ಘರ್ಮ ಅನ್ನೋ ಶಬ್ದ ಅಲ್ಲಿ ನಾವು ನೋಡಿದ್ವಲ್ಲ, ಅದಕ್ಕೆ ತ್ರಿವಿಕ್ರಮ ಪಂಡಿತ್ ಹೇಳಿದ ಅರ್ಥಗಳನ್ನೆಲ್ಲ ಗಮನಿಸಿದ್ವಿ. ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ಚತುಃಕಪದ್ದಾಯುತಿ ಎಂಬ ಮಂತ್ರದ ವ್ಯಾಖ್ಯಾನ, ಅದನ್ನು ನಾವು ಹಿಂದೆ ಮುಂದೆ ನೋಡಬೇಕಾಗಿದೆ. ತ್ರಿವಿಕ್ರಮ ಪಂಡಿತರ ಟೀಕಾಕ್ಕೆ ಸಂಬಂಧಪಟ್ಟಂತೆ ಆ ಭಾಷ್ಯವನ್ನೇ ನಾವು ಗಮನಿಸ್ತಾ ಇರುವಾಗ ಹಿಂದೆ ಒಂದು 2 ಪುಟಗಳ ಹಿಂದೆ ಅವಿಂದಂತೆ ಅಹಿತಂ ಅಂತ ಇನ್ನೊಂದು ವೇದವಾಕ್ಯ ಇದೆ. ಅವಿಂದಂತೆ ಆ ಮಂತ್ರದ ವ್ಯಾಖ್ಯಾನ ಅಂತ ಒಂದು ಭಾಗ ಇದೆ. ಅದು ಋಗ್ವೇದದಲ್ಲಿ 14:181 ಅಂತಿದೆ. ಅದೇನೋ 14 ಸ್ವಲ್ಪ ಏನೋ ಮಿಸ್ಟೇಕ್ ಇರ್ಬೋದು, ಅದನ್ನೆಲ್ಲ ಮುದ್ರಣಗಳು ಸರಿಯಾಗಿ ನಂಬಲಿಕ್ಕೆ ಬರೋದಿಲ್ಲ. ಒಟ್ಟು 8 ಅಷ್ಟಕ 10 ಮಂಡಲ, ಅಲ್ಲಿ 2 ಥರದ ವಿಭಾಗ, 8 ಮಂಡಲವಾಗಿ ಅಥವಾ 10 ವಿಭಾಗವಾಗಿ. 14 ಒಂದು ನಂಗೆ ತಿಳಿಲಿಲ್ಲ, ಬಿಟ್ಟುಕೊಳ್ಳೋಣ. ಇಲ್ಲಿ ಅವಿಂದಂತೆ ಅಹಿತಂ ವಿದಾಸೀತ್ ಯಜ್ಞಸ್ಯ ಧಾಮ ಪರಮಂ ಗುಹಾಯತ್
ಧಾತುರ್ದ್ಯುತಾನಾತ್ ಸವಿತುಶ್ಚ ವಿಷ್ಣೋ ಆಸೂರ್ಯಾತ್ ಅಭರನ್ ಘರ್ಮಮೇತಂ ಅಂತ ಹೀಗದರ ತಾತ್ಪರ್ಯ. ಅದು ಪೂರ್ಣ ವೇದವಾಕ್ಯ. ಅಲ್ಲಿ ಅದು ಆಚಾರ್ಯರು ತಮ್ಮ ಭಾಷ್ಯದಲ್ಲಿ ಆ ಮಂತ್ರವನ್ನು ವ್ಯಾಖ್ಯಾನ ಮಾಡಿದ್ದಾರೆ. ಪ್ರಥಾ ಸಪ್ರಥ ವರದ್ವಾಜ ವಸಿಷ್ಠ ಅಂತ 4 ಜನ ಋಷಿಗಳು ಚತುರ್ಮೂರ್ತಿಯಾದ ನಾರಾಯಣನನ್ನ ಅವರು ಆರಾಧನೆ ಮಾಡಿದರು. ಜೀವನಿಗೆ ಅತ್ಯಂತ ಹಿತಕರನಾಗಿದ್ದು ಅವನ ಹೃದಯ ಗುಹಾದಲ್ಲಿರುವುದನ್ನು ಪ್ರತ್ಯಕ್ಷವಾಗಿ ಅವರು ಕಂಡುಕೊಂಡ್ರು. ಅತೀವ ಹಿತಮಸ್ಯ ಅಂತ ಈಗ ಬಂದಿದೆ ನೋಡಿ. ಅವಿಂದಂತೆ ಅತಿಹಿತಂ, ನಾನು ಆವಾಗ ಓದುವಾಗ ಅಹಿತಂ ಅಂತ ಓದಿದೆ, ಅಹಿತ ಅಲ್ಲ ಅತಿಹಿತ, ಜೀವನಿಗೆ ಅತ್ಯಂತ ಹಿತಕರವಾದ ರೂಪ ಅದು. 4 ರೂಪದ ನಾರಾಯಣ ಅಲ್ಲಿರೋದನ್ನು ಅವರು ನೋಡಿದರು ಅಂತ ಹೀಗೆ ಬಂದಿದೆ. ಅವನು ಸೂರ್ಯ ಅಂತ ಅವನಿಗೆ ಹೆಸರಿದೆ. ಯಾಕೆಂದ್ರೆ ಸೂರಿ ಅಂದ್ರೆ ಜ್ಞಾನಿಗಳು, ಅವರಿಗೆ ಯ ಅಂದ್ರೆ ಗಮ್ಯನಾಗ್ತದೆ ಸೂರ್ಯ. ಮತ್ತೆ ಆ ನಾರಾಯಣನ ಉಪಾಸನೆ ಮಾಡಿ ಘರ್ಮ ಎಂಬ ಹೆಸರಿನ ನರಸಿಂಹ ರೂಪವನ್ನ ತಮ್ಮ ಬಳಿಗೆ ಅವರು ತಂದುಕೊಂಡ್ರು. ಅಂದ್ರೆ ಅದನ್ನ ಉಪದೇಶ ಪಡ್ಕೊಂಡ್ರು, ಅದು ಮುಂದೆ ಉಪಾಸನೆ ಮಾಡಿದರು ಅಂತ. ತಸ್ಯಾದೇವ ಚತುರ್ಮೂರ್ತೆ ಸೂರ್ಯಪ್ರಾಪ್ಯತ್ವ ಹೇತುತಃ, ತಸ್ಯಾದೇವ ಅಂತಿದೆ, ಪ್ರಾಯ ತಸ್ಮಾದೇವ ಅಂತ ಆಗಬೇಕು. ಸೂರ್ಯಪ್ರಾಪ್ಯತ್ವ ಹೇತುತಃ ಸೂರ್ಯನಾಮ್ನಃ ಅಹರನ್ ಘರ್ಮನಾಮಾನಂ ತಂ ನೃಸಿಂಹಕಂ. ಘರ್ಮ ಎಂಬ ಹೆಸರಿನ ಭಗವಂತನ ರೂಪವನ್ನು ಅವರು ತಮ್ಮ ಹೃದಯದಲ್ಲಿ ಇಟ್ಟುಕೊಂಡ್ರು. ಯಾಕೆಂದ್ರೆ ಅವನಿಗೆ ಯಾಕೆ ಘರ್ಮ ಅಂತ ಹೆಸರು ಅಂದ್ರೆ ಘರ್ಷಣಾತ್ ಸರ್ವಲೋಕಸ್ಯ, ಸರ್ವಲೋಕವನ್ನು ಪ್ರಳಯದಲ್ಲಿ ಸಂಹರಿಸಿರುವುದರಿಂದ ಅಂತ ಹೀಗಾದ್ರ ಅರ್ಥ. ಅಲ್ಲಿ ನಾವು ನೋಡಿದ್ದೇನಿದೆ, ಶಾಸ್ತ್ರದಲ್ಲಿ ತನ್ನ ರೂಪವನ್ನು ಚೆನ್ನಾಗಿ ಮಥನ ಮಾಡಿ ಶಿಷ್ಯರಿಗೆ ಕೊಡೋದ್ರಿಂದ ಅಂತ ಅರ್ಥ ತಗೊಂಡಿದ್ದೇವೆ. ಆ ಅರ್ಥನೂ ಸರಿ, ಆಚಾರ್ಯರಲ್ಲಿ ಸರ್ವಮೂಲದಲ್ಲಿ ಹೇಳಿದ ಅರ್ಥ ಇದನ್ನು ತಗೊಳ್ಬಹುದು. ಹೀಗೆ ಸರ್ವಲೋಕವನ್ನು ಘರ್ಷಣ ಮಾಡುವುದರಿಂದ ಘರ್ಷತೀತಿ ಘರ್ಮ ಅಂತ ಈಗ ನಾವು ಅವನನ್ನ ನರಸಿಂಹನನ್ನ ಘರ್ಮ ಎಂಬ ಶಬ್ದದಿಂದ ತಿಳ್ಕೋಬಹುದು. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.